ಬಿಜೆಪಿ ಅವಧಿಯಲ್ಲಿ ನಡೆದಂತಹ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವುದಕ್ಕೆ ಅಂತ ಎಸ್ಐಟಿ ರಚನೆಗೆ ಮುಂದಾಗಿದೆ ಸರ್ಕಾರ. ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಿಎಸ್ವೈ, ಶ್ರೀರಾಮುಲು ಸೇರಿದಂತೆ ಹಲವರಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ನಾಯಕರಿಗೆ ಶುರುವಾಯಿತು ಈಗ ಸಂಕಷ್ಟ. ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನ ಆಧರಿಸಿ ಎಸ್ಐಟಿ ರಚನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಮಧ್ಯಂತರ ವರದಿಯನ್ನ ಕುನ್ನಾ ಅವರು ಕೊಟ್ಟಿದ್ರು. ಆ ವರದಿಯಲ್ಲಿ ಒಂದಷ್ಟು ಅಂಶಗಳು ಸಾಬೀತಾಗಿದ್ದಾವೆ. ಬಿಎಸ್ ಯಡಿಯೂರಪ್ಪ, ಸುಧಾಕರ್ ಹಾಗೂ ಶ್ರೀರಾಮುಲು ಅವರ ವಿರುದ್ಧ ಬಂದಿರುವಂತಹ ಗಂಭೀರ ಆರೋಪಗಳೇನಿದ್ದಾವೆ ಅವೆಲ್ಲವೂ ಕೂಡ ಸಾಬೀತಾಗಿದ್ದಾವೆ ಈ ವರದಿಯಲ್ಲಿ. ಕೋವಿಡ್ ಸಂದರ್ಭದಲ್ಲಿ ಹಗರಣ ನಡೆದಿದ್ದು ನಿಜ, ಗೋಲ್ಮಾಲ್ ಆಗಿರೋದು ನಿಜ ಅನ್ನುವಂತ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಹೀಗಾಗಿ ಬಿಜೆಪಿಗೆ ಈಗ ಕೋವಿಡ್ ಕಂಟಕ ಎದುರಾಗ್ತಾ ಇದೆ. ಎಸ್ಐಟಿ ರಚನೆ ಮಾಡುವುದರ ಮೂಲಕ ಇವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ರಾಜ್ಯ ಸರ್ಕಾರ ಈಗ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇವತ್ತು ಬೆಳಗ್ಗೆ ವಿಧಾನಸೌಧದಲ್ಲಿ ಮೀಟಿಂಗ್ ನಡೀತು, ರಾಜ್ಯ ಸಚಿವ ಸಂಪುಟ ಸಭೆ ನಡೀತು. ಆ ಸಭೆಯಲ್ಲಿ ಈ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಏನೇನ್ ಹಗರಣ ಆಗಿತ್ತು, ಮಾಸ್ಕ್ ಇಂದ ಹಿಡಿದು ಆಕ್ಸಿಜನ್ ವರೆಗೂ ಕೂಡ ಎಷ್ಟೆಲ್ಲ ಭ್ರಷ್ಟಾಚಾರ ಆಗಿತ್ತು ಅದೆಲ್ಲದೂ ಕೂಡ ಬೆಳಕಿಗೆ ಬರಬೇಕು ಅಂತ ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹೊಡೆದಿದ್ರು ಗೊತ್ತಾಗಬೇಕು ಅಂದ್ರೆ ತನಿಖೆ ಆಗಬೇಕಿದೆ. ಹೀಗಾಗಿ ಎಸ್ಐಟಿ ರಚನೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಕೋವಿಡ್ ಹಗರಣದ ಬಗ್ಗೆ ಚರ್ಚೆ ಆಯಿತು. ತನಿಖೆ ಸಂಬಂಧ ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಗತ್ತು ಕೊರೋನಾದಿಂದ ಅಲ್ಲೋಲ ಕಲ್ಲೋಲ ಆಗಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿ ಇದೇ ದುರಂತವನ್ನ ಇಟ್ಕೊಂಡು ಎಷ್ಟೆಲ್ಲ ಹಗರಣ ಮಾಡಿತ್ತು, ಭ್ರಷ್ಟಾಚಾರ ಮಾಡಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ದೊಡ್ಡ ದುರಂತವನ್ನ ಜಗತ್ತು ಅನುಭವಿಸಬೇಕಾಯಿತು. ಆದರೆ ಅದನ್ನೇ ಬಿಜೆಪಿ ಆ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ತು ಅಂತ. Piece of his recommendations. ಲಾಸ್ಟ್ ಟೈಮ್ ಮಾಡಿದ್ದು ನೀವು ಮಾಡಿದ್ರಲ್ಲಿ ಈಗ ನೀವು ಪಿಪಿಇದು ಸಿಂಗಾಪುರ್ ಮತ್ತು ಚೀನಾ ಕಂಪನಿ ನಿಮ್ಮ ಎಸ್ಐಟಿಗೆ ಅದೆಲ್ಲ ತನಿಖೆ ಮಾಡಲಿಕ್ಕೆ ಅಧಿಕಾರ ಇದೆ. ಆ ಪರ್ಮಿಗೆ ಬರುತ್ತಾ ಅದು ಚೀನಾ ಮತ್ತೆ ಸಿಂಗಾಪುರ್ ಅಂತ? ಅಲ್ಲ, ಹಂಗಲ್ಲ. ಈ ಸಿಂಗಾಪುರದಲ್ಲಿ ಖರೀದಿ ಮಾಡಿದ್ದು ಯಾಕೆ ಅನ್ನೋದು ಇಲ್ಲೇನೆ ಗೊತ್ತಾಗೋದು. ಸಿಂಗಾಪುರದಕ್ಕೆ ಎಷ್ಟು ರೇಟ್ ಕೊಟ್ರಿ ಅನ್ನೋದು ಇಲ್ಲೇ ಗೊತ್ತಾಗೋದು. ಚೈನಾಕ್ಕೆ ಎಷ್ಟು ರೇಟ್ ಕೊಟ್ರಿ ಅಂತೇಳಿ ಚೈನಾಕ್ಕೆ ಹೋಗಿ ಕಂಪನಿ ಕೇಳಬೇಕಾಗಿಲ್ಲ. ನಾವು ದುಡ್ಡು ಕೊಟ್ಟಿರ್ತೇವಲ್ಲ. ನೀವು 2117 ರೂಪಾಯಿ ಇಲ್ಲೇ ಕುಂತ್ಕೊಂಡು ಚೈನಾಕ್ಕೆ ಕೊಟ್ಟಿದ್ರಿ ಅಂದ್ರೆ ದಿ ಕಮಿಟಿ ಆರ್ SIT ಆರ್ ವಾಟ್ ಎವರ್ ಇಟ್ ಈಸ್, ದೇ ನೀಡ್ ನಾಟ್ ಗೋ ಟು ಚೈನಾ ಅಂಡ್ ವೆರಿಫೈ ದ್ಯಾಟ್. ಯು ಹ್ಯಾವ್ ಗಿವನ್ ದ್ಯಾಟ್ ಮನಿ. ಸಂದರ್ಭದಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ, ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳು, ಮಂತ್ರಿಗಳು ತೆಗೆದುಕೊಂಡಂಥ ಅಮಾನವೀಯ ಕ್ರಮಗಳು ಇವೆಲ್ಲ ಸತ್ವಾನ್ವೇಷಣೆಯ ಅಡ್ಡಿಯಾಗುವಂಥ ಕ್ರಮಗಳು ಏನಿದ್ವು ಅವುಗಳನ್ನು ಬದಿಗೆ ಒತ್ತಿ ಇವತ್ತು ಏನು ಸತ್ಯಶೋಧನೆ ಆಗಿದೆ. ಆ ಹಿನ್ನೆಲೆಯೊಳಗೆ ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ SITಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ರಚಿಸಬೇಕು. ದೊರೆತ ಆಧಾರಗಳು, ವಿಷಯ ಹಾಗೂ ವಿವರವಾದ ಮಾಹಿತಿ ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ಮುಂದಿನ ತನಿಖೆ ಹಾಗೂ ಕ್ರಮಕ್ಕಾಗಿ ಕೊರೋನಾ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕೋವಿಡ್ ಹಗರಣ ಎಷ್ಟಾಗಿದೆ, ಯಾವ ರೀತಿಯಾಗಿ ದುಡ್ಡು ಹೊಡೆದಿದ್ದಾರೆ ಅನ್ನೋದರ ಬಗ್ಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಎಸ್ಐಟಿ ರಚನೆಗೆ ಕೂಡ ನಾವು ಮುಂದಾಗಿದ್ದೇವೆ. ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗಿ ತೀರ್ಮಾನವನ್ನ
ತೆಗೆದುಕೊಳ್ಳಲಾಗಿದೆ. ಪಿಪಿಇ ಕಿಟ್ ನಮ್ಮ ರಾಜ್ಯದಲ್ಲಿನೇ ಉತ್ಪಾದನೆ ಆಗ್ತಾ ಇದ್ರು ಕೂಡ ಬೇರೆ ದೇಶದಿಂದ ಚೀನಾದಿಂದ ಇವರು ಖರೀದಿ ಮಾಡಿದ್ರು. 200-300 ರೂಪಾಯಿಗೆ ಇಲ್ಲಿ ಪಿಪಿಇ ಕಿಟ್ ಸಿಗ್ತಾ ಇದ್ರು ಕೂಡ ಬೇರೆ ದೇಶದಿಂದ 2100 ರೂಪಾಯಿಗೆ ಖರೀದಿ ಮಾಡಿದ್ಯಾಕೆ? ಮಾಸ್ಕ್ ಇಂದ ಹಿಡಿದು ಆಕ್ಸಿಜನ್ವರೆಗೂ ಕೂಡ ಇಲ್ಲಿ ಭ್ರಷ್ಟಾಚಾರ ಆಗಿದೆ. ಹೀಗಾಗಿ ಅದ್ರ ಬಗ್ಗೆ ತನಿಖೆ ನಡೀಲೇಬೇಕು. ಅದಕ್ಕೋಸ್ಕರನೇ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ SITಯನ್ನು ರಚನೆ ಮಾಡಿ ತನಿಖೆ ನಡೆಸಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ HK ಪಾಟೀಲ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಔಷಧಿಗಳನ್ನು 2 ಪಟ್ಟು ಹೆಚ್ಚು ದರದಲ್ಲಿ ಖರೀದಿ ಮಾಡಿದ್ರು, ಬೇರೆ ಕಡೆಯಿಂದ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇದ್ದಂಥ ಕಂಪನಿಗಳಿಗೆ ಪೇಮೆಂಟ್ ಮಾಡಿದ್ರು. ಇನ್ನು PSC ಸಭೆಗಳಲ್ಲಿ ಚರ್ಚೆಯಾದರೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ. ಮಾನವ ಹಕ್ಕುಗಳಿಗೂ ಕೂಡ ದೂರನ್ನು ಕೊಟ್ಟಿದ್ರು, ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಹೀಗಾಗಿ ಕುನ್ಹಾ ಕಮಿಟಿಯನ್ನು ರಚಿಸಿದ್ವಿ. ಆ ಮಧ್ಯಂತರ ವರದಿ ಕೂಡ ಸರ್ಕಾರಕ್ಕೆ ಸಿಕ್ಕಿದೆ. ಹೀಗಾಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಕೋವಿಡ್ ಹಗರಣದ ಸಂಬಂಧ ಚರ್ಚೆ ಆಗಿದೆ. SIT ರಚನೆ ಮಾಡೋದ್ರ ಮೂಲಕ ತನಿಖೆ ನಡೆಯುತ್ತೆ. ಜಗತ್ತು ಕೊರೋನಾದಿಂದ ಅಲ್ಲೋಲ ಕಲ್ಲೋಲ ಆಗಿ ಸಂಕಟವನ್ನು ಅನುಭವಿಸ್ತಾ ಇದ್ರೆ ಈ ದೊಡ್ಡ ದುರಂತವನ್ನು ಫೇಸ್ ಮಾಡೋದ್ರ ಬದಲು ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು BJPಯವರು ಹಗರಣ ಮಾಡಿದ್ರು, ಭ್ರಷ್ಟಾಚಾರ ಎಸಗಿದ್ರು. ಹೀಗಾಗಿ ಭ್ರಷ್ಟಾಚಾರ, ಬೇಜವಾಬ್ದಾರಿ, ಮೋಸ ಮಾಡಿದಂಥ ಈ BJPಯ ಭ್ರಷ್ಟ ಅಧಿಕಾರಿಗಳು ಅಥವಾ ನಾಯಕರ ವಿರುದ್ಧ ತನಿಖೆ ನಡೆಸ್ತೀವಿ ಅಂತ HK ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ.